ಆದಿತ್ಯ ದಿನವಗ್ರಹ ಶುಭಕರ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಸಯೋಗತಾಸ್ತರದಯಸ್ತದ್ದೇವತಾ ತದ್ಗಣಾಃ ಮಾಸಾಬ್ಧಾರತವಸ್ತತೈವ ದಿವಸ ಸಂಧ್ಯಾಸ್ತದಾ ರಾತ್ರಯ ಸರ್ವೇ ಸ್ಥಾವರ ಜಂಗಮ ಪ್ರತಿದಿನಂ ಕುರ್ಯಾತ್ ಸದಾ ಮಂಗಲಂ. ಸನಾತನ ಧರ್ಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಆದಿತ್ಯಾದಿ ನವಗ್ರಹಗಳ ಒಂದು ವಿಶೇಷವಾದಂತಹ ವ್ಯಾಖ್ಯಾನವನ್ನು ಇವತ್ತಿನ ದಿವಸ ನಾನು ಮಾಡ್ತಾ ಇದ್ದೇನೆ. ನವಗ್ರಹಗಳು ಅಂಥೇಳಿ ಬಂದಾಗ ನಮಗೆ ಒಂದು ರೀತಿಯಾದಂತಹ ಭಯ, ಒಂದು ರೀತಿಯಾದಂತಹ ಭಕ್ತಿ, ನಮ್ಮ ಎಲ್ಲ ಆಗುಹೋಗುಗಳಿಗೆ ಅವರ ಕಾರಣ ಏನು ಅಂತನ್ನುವಂತಹ ಪ್ರಶ್ನೆ. ಸೊ ಇಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಒಂದು ಪ್ರಯತ್ನ ಇವತ್ತಿನ ದಿವಸ ಆಗಿರಲಿದೆ. ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಆ ನವಗ್ರಹಗಳ ಅನುಗ್ರಹಕ್ಕೆ ಒಳಗಾದರೆ ಏನಾಗ್ತದೆ, ಅವುಗಳ ಅವಗ್ರಹಕ್ಕೆ ಅನುಗ್ರಹ ಆದರೆ ಏನಾಗ್ತದೆ ಅಂತನ್ನುವಂತಹ ಮಾತನ್ನು ಇವತ್ತಿನ ದಿವಸ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನವಗ್ರಹಗಳು ಅಂಥೇಳಿ ಬಂದಾಗ ಸೂರ್ಯ, ಚಂದ್ರ, ಮಂಗಳ, ಬುಧ, ಬೃಹಸ್ಪತಿ, ಶುಕ್ರ, ಶನಿ, ರಾಹು ಮತ್ತು ಕೇತು, ಈ 9 ಗ್ರಹಗಳ ಸ್ವಭಾವ ಹೇಗೆ, ಯಾವ ರೀತಿಯಾಗಿ ಅನುಗ್ರಹ ಮಾಡ್ತಾರೆ, ಏನು ಇವುಗಳ ಶಕ್ತಿ, ಇದೆಲ್ಲವನ್ನು ನಾವು ಒಂದೊಂದಾಗಿ ಅರಿತುಕೊಂಡು ಹೋಗೋಣ. ನಮ್ಮ ಜೀವನದ ಆಗುಹೋಗುಗಳಿಗೆ ಈ ಗ್ರಹಗಳ ಯಾವ ರೀತಿಯಾಗಿ ಕಾರಣಗಳಾಗ್ತವೆ ಅಂತನ್ನುವಂತಹ ಪರಿಚಯವನ್ನು ಮಾಡ್ಕೋತ ಹೋಗೋಣ. ಬನ್ನಿ, ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಪಂಚಾಂಗ ಶ್ರವಣದಿಂದ. ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ದಶಮಿ ತಿಥಿಯನ್ನು ನಾವು ನೋಡ್ತಾ ಇದ್ದೇವೆ. ಸೋಮವಾರ, ಉತ್ತರಾಷಾಢ ನಕ್ಷತ್ರ, ಪರಿಗ ಯೋಗ, ವಣಿಜಕರಣದಲ್ಲಿ ನಾವು ಇವತ್ತಿನ ದಿವಸ ಇದ್ದೇವೆ. ಸೂರ್ಯೋದಯ ಬೆಳಗ್ಗೆ 6:28 ಆಗಿದೆ. ಸೂರ್ಯಾಸ್ತ ಸಾಯಂಕಾಲ 6:38 ಆಗ್ತಾ ಇದೆ. ಯಮಗಂಟ ಕಾಲ ಬೆಳಗ್ಗೆ 11:02 ಪ್ರಾರಂಭವಾಗಿ 12:34 ಕೂಡ ಇದೆ. ರಾಹುಕಾಲ ಬೆಳಗ್ಗೆ 7:59 ಪ್ರಾರಂಭವಾಗ್ತದೆ, 9:31 ಕೂಡ ಇದೆ. ಇವತ್ತು ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗುರುಗಳೇ, ಒಂದು ಒಳ್ಳೆಯ ಸಮಯವನ್ನು ತಿಳಿಸಿ ಅಂತ ಪ್ರಶ್ನೆ ಮಾಡಿಕೊಂಡ್ರೆ 9:30 11 ಗಂಟೆವರೆಗೂ ಕೂಡ ನಾವು ಆ ಶುಭ ಮುಹೂರ್ತವನ್ನು ನೋಡ್ತಾ ಇದ್ದೇವೆ. ವಾಹನ ಖರೀದಿ, ಮನೆ ಚೌಕಟ್ಟು ಪೂಜೆ, ಇನ್ನಿತರ ವಿಶೇಷ ಕಾರ್ಯಗಳಿಗೆ ಈ ಒಂದು ಮುಹೂರ್ತ ಶುಭಕರವಾಗಿದೆ. ನವಗ್ರಹಗಳು ಅಂಥೇಳಿ ಬಂದಾಗ ನಮಗೆ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅಂಥೇಳಿ 9 ಗ್ರಹಗಳನ್ನು ನಾವು ನೋಡ್ತೇವೆ. 9 ಗ್ರಹಗಳಿಗೆ ಅಧಿದೇವತೆ ಮತ್ತು ಪ್ರತ್ಯಧಿದೇವತೆ ಅಂಥೇಳಿ ಬೇರೆ ಬೇರೆ ರೀತಿಯಾಗಿರ್ತಾರೆ. ಯಾವ ರೀತಿಯಾಗಿ ಒಂದು ಟೀಮ್ ಅಂಥೇಳಿ ಬಂದಾಗ ಆ ಟೀಮಿಗೆ ಒಬ್ಬ ಕ್ಯಾಪ್ಟನ್ ಬೇಕು, ಒಬ್ಬ ವೈಸ್ ಕ್ಯಾಪ್ಟನ್ ಬೇಕು, ಒಬ್ಬ ವಿಕೆಟ್ ಕೀಪರ್ ಬೇಕು. ಅದೇ ರೀತಿಯಾಗಿ ಪ್ರತಿಯೊಂದು ಗ್ರಹಗಳಿಗೂ ಕೂಡ ಒಂದು ಮುಖ್ಯ ಸ್ಥಾನದಲ್ಲಿ ಒಬ್ಬರು, ಅದರ ಕೆಳಗೆ ಒಂದು ಅಧಿದೇವತೆ ಮತ್ತು ಅದರ ಕೆಳಗೆ ಪ್ರತ್ಯಧಿದೇವತೆಯನ್ನು ನಾವು ನೋಡ್ತೇವೆ. ಬರುವ 29ನೇ ತಾರೀಕು ಮಾರ್ಚ್ ಶನಿದೇವರ ಒಂದು ಸ್ಥಾನ ಪಲ್ಲಟವಿದ್ದದ್ದರಿಂದ ಶನಿದೇವರ ಗ್ರಹಗಳಲ್ಲಿ ಯಾವ ರೀತಿಯಾಗಿ ಮುಖ್ಯ ದೇವತೆ ಯಾರು, ಅಧಿದೇವತೆ ಯಾರು, ಪ್ರತ್ಯಧಿದೇವತೆ ಯಾರು ಅಂತನ್ನುವುದನ್ನು ನಾವು ತಿಳಿದುಕೊಳ್ತಾ ಹೋಗೋಣ. ಮುಖ್ಯ ದೇವತೆ ಯಾರು, ಅಧಿದೇವತೆ ಯಾರು, ಪ್ರತ್ಯಧಿದೇವತೆ ಯಾರು ಶನಿಗ್ರಹಕ್ಕೆ ಅಂತನ್ನುವುದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಶನಿದೇವರು ಶನಿಗ್ರಹಕ್ಕೆ ಮುಖ್ಯ ದೇವತೆ. ಅಧಿದೇವತೆಯಾಗಿ ಇರುವಂಥವರು ಯಾರು ಅಂತಂದು ಪ್ರಶ್ನೆ ಮಾಡಿಕೊಂಡ್ರೆ ಪ್ರಜಾಪತಿಯನ್ನು ನೋಡ್ತಾ ಇದ್ದೇವೆ. ಪ್ರತ್ಯಧಿದೇವತೆಯಾಗಿ ಯಮ ಇದ್ದಾನೆ. ಅಂದರೆ ಶನಿದೇವರಿಗೆ 2 ಶಕ್ತಿಗಳಿದೆ. ಯಾವ 2 ಶಕ್ತಿಗಳು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಶನಿಗ್ರಹಕ್ಕೆ ಮುಖ್ಯ ದೇವತೆ ಯಾರು, ಅಧಿದೇವತೆ ಯಾರು, ಪ್ರತ್ಯಧಿದೇವತೆ ಯಾರು ಅಂತನ್ನೋದನ್ನು ನಾವು ತಿಳಿತಾ ಹೋಗೋಣ. ಬರುವ ಮಾರ್ಚ್ 29ನೇ ತಾರೀಕಿಗೆ ಶನಿದೇವರ ಸ್ಥಾನ ಪಲ್ಲಟವಾದ ಕಾರಣ ಆ ಶನಿದೇವರನ್ನು ವಿಶೇಷವಾಗಿ ನಾವು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಶಮಗ್ನಿರಗ್ನಿಭಿಕ್ಕರಶ್ಚನ್ನಸ್ತಪತು ಸೂರ್ಯಾಃ ಶಂವಾತೋ ಓ ವಾತ್ವರವಾ ಅಪಸ್ತ್ರದಾಹ. ಇದು ಶನಿದೇವರ ಮಂತ್ರ. ಆವಾಹನೆಯನ್ನು ಮಾಡಲಿಕ್ಕೆ ನಾವು ಈ ವೇದ ಮಂತ್ರವನ್ನು ಬಳಸ್ತೇವೆ. ತದನಂತರದಲ್ಲಿ ನಮಗೆ ಬರುವಂಥದ್ದು ಪ್ರಜಾಪತಿ. ಪ್ರಜಾಪತೇನತ್ವದೇತಾ ನಿನ್ಯೋ ವಿಶ್ವಾಜಾತಾನಿ ಪರಿತಾ ಬಭೂವ ಯತ್ಕಾಮಾಸ್ತೇಜುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮ ಪ್ರತಯೋರಗೀಣಾಂ.
ಈ ರೀತಿಯಾಗಿ ಪ್ರಜಾಪತಿಯ ಮಂತ್ರವನ್ನು ಹೇಳ್ತಾರೆ. ಅದಾದ ಮೇಲೆ ಬರುವಂಥದ್ದು ಯಮನ ಮಂತ್ರ. ಯಮ ಯಮದು ಮತ್ತೆ ಯಮೋನುಷ್ಟಪ ಯಮ ವಾಹನೇ ವಿನಿಯೋಗ ಓಂ ಯಮ ಆ ಯಮಧೂಮತ್ತಮಂ ರಾಜ್ಞೇ ಹವ್ಯಂ ಜೂಹೋತನ ಇದಂ ನಮ ಋಷಿಭ್ಯ ಪೂರ್ವಜೇಭ್ಯ ಪೂರ್ವೇಭ್ಯ ಪತಿಕೃದ್ಭ್ಯ. ಇದು ಯಮನನ್ನು ಆವಾಹನ ಮಾಡುವಂತಹ ಮಂತ್ರ. ಈ ಮೂರು ದೇವತೆಗಳನ್ನು ನಾವು ಗಮನಿಸಿದಾಗ ಶನಿದೇವರಿಗೆ ಅದ್ಭುತವಾದಂತಹ ಸಾತಿಗಳು ಅಂತಂತಂದ್ರೆ ಪ್ರಜಾಪತಿ ಮತ್ತು ಯಮ. ಸೊ ಪ್ರಜಾಪತಿಗೆ ಹೇಳಿ ಅನುಗ್ರಹ ಮಾಡುವಂತಹ ಶಕ್ತಿ ಇದೆ, ಮತ್ತೊಂದು ಕಡೆಗೆ ಯಮನಿಗೆ ಹೇಳಿ ಶಿಕ್ಷೆಯನ್ನು ಕೊಡುವಂತಹ ಶಕ್ತಿ ಇದೆ. ಸೊ ಹೀಗೆ ಯಮ ಮತ್ತು ಪ್ರಜಾಪತಿ ಇಬ್ಬರನ್ನೂ ಇಟ್ಟುಕೊಂಡು ಶನಿದೇವರು ಅನುಗ್ರಹವನ್ನು ಮತ್ತು ಎಲ್ಲ ರೀತಿಯಾದಂತಹ ತಪ್ಪುಗಳಿಗೆ ತಾನು ಶಿಕ್ಷೆಯನ್ನು ಕೂಡ ಕೊಡಬಲ್ಲನು. ಹೀಗಾಗಿಯೇ ಶನಿದೇವರನ್ನು ನೋಡಿ ನಾವು ಸ್ತೋತ್ರ ಮಾಡ್ತೇವೆ, ಮಂತ್ರವನ್ನು ಪಠಿಸ್ತೇವೆ. ಯಾಕೆ? ಶಿಕ್ಷೆಗೆ ನಮ್ಮನ್ನು ಗುರಿಪಡಿಸ್ತಾನೆ ಅಂತನ್ನೋದಕ್ಕೆ. ಹಾಗಾಗಿಯೇ ಉಳಿದ ಗ್ರಹಗಳಿಗಿಂತಲೂ ಶನಿದೇವರ ಆರಾಧನೆ ಅಂಥೇಳಿ ಬಂದಾಗ ಒಂದು ಹೆಜ್ಜೆ ಭಯ ಜಾಸ್ತಿ, ಒಂದು ಹೆಜ್ಜೆ ಭಕ್ತಿ ಜಾಸ್ತಿ. ಯಾಕೆ? ಇಮ್ಮಿಡಿಯೇಟಾಗಿ ಅವನು ನಮಗೆ ಶಾಸನವನ್ನು ಮಾಡುವಂತಹ ಶಕ್ತಿಯನ್ನು ಹೊಂದಿದವನು. ಅದಕ್ಕೆ ಶನಿದೇವರನ್ನು ಕುರಿತು ಪೂಜೆ ಮಾಡ್ತಿರ್ಬೇಕಾದ್ರೆ ಬಹಳ ಜಾಗೃತಿಯನ್ನು ವಹಿಸ್ತಾರೆ. ಉಳಿದ ದೇವತೆಗಳಲ್ಲಿ ಮಾಡೋದಕ್ಕಾದ್ರೆ ಒಂಚೂರು ಹೆಚ್ಚು ಕಡಿಮೆ ಆದರೂ ನಡೀತದ, ಯಾಕೆ? ಅವ್ರು ಹೊಟ್ಟೆ ಒಳಗೆ ಹಾಕ್ಕೊಳ್ತಾರೆ. ಆದರೆ ಶನಿದೇವರು ಬಹಳ ರೌದ್ರ. ಯಾಕೆ ರೌದ್ರ ಅಂತಂತಂದ್ರೆ ಒಂದು ಚೂರೂ ಹೆಚ್ಚು ಕಡಿಮೆ ಆಗಬಾರ್ದು. ಆಯಿತು ಅಂತಂತಂದರೆ ಅನುಗ್ರಹಕ್ಕಿಂತ ಅವಗ್ರಹ ಜಾಸ್ತಿ ಆಗ್ತದೆ ಅಂತ. ಸೊ ಹೀಗೆ ಈ ಎರಡನ್ನು ನಮಗೆ ಗಮನಿಸಿದಾಗ ನಮಗೆ ಗೊತ್ತಾಗೋದೇನು ಅಂತಂತಂದರೆ ಶನಿದೇವರ ಶಕ್ತಿ ಎಷ್ಟು ಅಂತ. ಸೊ ಇಂತಹ ಶನಿದೇವರ ಶಕ್ತಿಯ ಒಂದು ಬದಲಾವಣೆ ಆಗ್ತಾ ಇದೆ ಬರುವ ಮಾರ್ಚ್ 29ನೇ ತಾರೀಕಿಗೆ. 29ನೇ ತಾರೀಕು ಮಾರ್ಚು ಏನು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ಬದಲಾವಣೆಯ ಸಂದರ್ಭದಲ್ಲಿ ನಾವು ಮಾಡಬೇಕಾದಂತಹ ಪೂಜೆ ಪುನಸ್ಕಾರಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳಿಂದ ಶನಿದೇವರು ನಮಗೆ ಪ್ರಸನ್ನನಾಗಿ ಅನುಗ್ರಹವನ್ನು ಮಾಡ್ತಾನೆ. ಶನಿದೇವರ ಒಂದು ದುಷ್ಪರಿಣಾಮಗಳನ್ನು, ಆ ಗ್ರಹದಿಂದ ಆಗುವಂತಹ ಪರಿಣಾಮಗಳನ್ನು ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನಾ ಅಂತ ಕೇಳಿದರೆ ಖಂಡಿತವಾಗಿಯೂ ಸಾಧ್ಯ ಇದೆ. ಅದನ್ನು ಹೆಂಗೆ ಮಾಡಬೇಕು ಅಂತ ಪ್ರಶ್ನೆಯನ್ನು ಮಾಡಿಕೊಂಡಾಗ ಅದಕ್ಕೆ ಉತ್ತರವೇ ಈಗ ನಾನು ತಿಳಿಸ್ಕೊಡುವಂತಹ ಪರಿಹಾರಗಳು. ಆ ಪರಿಹಾರಗಳ ಏನೇನು ಅಂತಂದ್ರೆ, ಮೊಟ್ಟ ಮೊದಲೇದ್ದು ತೈಲದ ಅಭಿಷೇಕ, ಎರಡನೇದ್ದು ಬಂದು ತಿಲದ ಅರ್ಚನೆ, ಮೂರನೇದ್ದು ಬಂದು ಆ ಶನಿದೇವರನ್ನು ಕುರಿತು ಅವನ ಮೂಲ ಮಂತ್ರದಿಂದ ನಾವು ಹಾಕುವಂತಹ ಯಜ್ಞದ ಆಹುತಿ. ಸೊ ಇದು ಮೂರೂ ಕೂಡ ಶನಿದೇವರಿಗೆ ಬಹಳ ಪ್ರೀತಿ. ಸೊ ಅದಕ್ಕೆ ತೈಲಾಭಿಷೇಕ, ತಿಲದ ಅರ್ಚನೆ ಮತ್ತು ಯಜ್ಞಾಹುತಿ ಇದು ಮೂರೂ ಕೂಡ ಬರುವ 29ನೇ ತಾರೀಕು ಪರಿವಾರ ಶನೇಶ್ವರ ದೇವರ ಸನ್ನಿಧಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿಯಲ್ಲಿ ನಡೀತದೆ. ಶನಿದೇವರಿಗೆ ಪ್ರೀತ್ಯಾಸ್ಪದವಾದಂತಹ ನೀಲಮಣಿಯ ಒಂದು ಸಮರ್ಪಣೆಯೂ ಕೂಡ ಅವತ್ತಿನ ದಿವಸ ಶನಿದೇವರಿಗೆ ಆಗ್ತಾ ಇದೆ. ಸೊ ಶನಿದೇವರಿಗೆ ಸಮರ್ಪಿತವಾದಂತಹ ನೀಲಮಣಿ ಹಾಗೂ ಯಂತ್ರವನ್ನು ನಾವು ಅವಶ್ಯವಾಗಿ ಧಾರಣ ಮಾಡಿಕೊಳ್ಳೋಣದ್ರಿಂದ 2.5 ವರ್ಷಗಳ ಕಾಲ ಏನು ಒಂದು ಪಿರಿಯಡ್ ಇರ್ತದೆ, ಯಾವಾಗ ಶನಿ ಸಂಚಾರ ನಮ್ಮ ರಾಶಿಯಲ್ಲೇ ಆಗ್ತಾ ಇರ್ತದೆ. ಸೊ ಈ ಸಂದರ್ಭದಲ್ಲಿ ಆ ಎಲ್ಲ ದುಷ್ಪರಿಣಾಮಗಳಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಬಹುದು. ಅದಕ್ಕೆ ಶನಿದೇವರನ್ನು ಕುರಿತು ಮಾಡತಕ್ಕಂತಹ ಪೂಜೆ ಪುನಸ್ಕಾರಗಳಿಗೆ ಯಾಕೆ ಮಹತ್ವ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಶಿಕ್ಷೆ ಕೊಡುವಂತಹ ಶಕ್ತಿ ಆ ಶನಿದೇವರಿಗಿದೆ ಮತ್ತು ಅನುಗ್ರಹ ಮಾಡುವಂತಹ ಶಕ್ತಿ ಅದೆರಡೂ ಕೂಡ ಇದೆ. ಹೀಗಾಗಿಯೇ ಬರುವ ಮಾರ್ಚ್ 29ನೇ ತಾರೀಕಿಗೆ ತಾವೆಲ್ಲರೂ ಕೂಡ ಹುಬ್ಬಳ್ಳಿಯ ಪರಿವಾರ ಶನೇಶ್ವರ ದೇವಸ್ಥಾನಕ್ಕೆ ತಪ್ಪದೇ ಬನ್ನಿ ಮತ್ತು ಆಗುವಂತಹ ಈ ಶನಿ ಬದಲಾವಣೆಯ ಮಹಾಪರ್ವದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಿ ಅಂಥೇಳಿ ಈ ಮೂಲಕವಾಗಿ ತಮ್ಮಲ್ಲಿ ಕೊಳ್ತಾ ಇದ್ದೇನೆ. ಒಂದು ಸುಂದರವಾದಂತಹ ಕಥೆಯನ್ನು ಕೇಳಿಕೊಂಡು ಬರೋಣ. ಈ ಕಥೆ ಶನಿದೇವರಿಗೆ ಸಂಬಂಧಪಟ್ಟದ್ದು. ತಮಗೆಲ್ಲರಿಗೂ ಕೂಡ ಗೊತ್ತಿದ್ದಂತೆ ದದೀಚಿ ಮಹರ್ಷಿ. ಯಾರು ಈ ದದೀಚಿ ಮಹರ್ಷಿ? ಅಥರ್ವ ಋಷಿಗಳ ಪುತ್ರ. ಇವತ್ತೇನು ನಾವು ಅಥರ್ವಣ ವೇದವನ್ನು ನೋಡ್ತೇವೆ, ಆ ಅಥರ್ವಣ ವೇದವನ್ನು ಸಾಕ್ಷಾತ್ಕರಿಸಿಕೊಂಡಂತಹ ಮಹಾನ್ ಋಷಿಗಳ ಮಗನಾಗಿ ಹುಟ್ಟಿದವರೇ ದದೀಚಿ ಮಹರ್ಷಿಗಳು. ರಾಕ್ಷಸನ ಉಪಟಳ ಬಹಳ ಹೆಚ್ಚಾದಾಗ ಇಂದ್ರಾದಿ ದೇವತೆಗಳೆಲ್ಲ ಗಾಬರಿಗೊಳ್ತಾರೆ. ಆ ಗಾಬರಿಗೊಳ್ಳುವಂತಹ ಒಂದು ಸಮಯಕ್ಕೆ ಸರಿಯಾಗಿ ಇಂದ್ರಲೋಕದ ಮೇಲೆ ಆ ರಾಕ್ಷಸನ ಒಂದು ಪ್ರಹಾರ. ಆ ರಾಕ್ಷಸನ ಪ್ರಹಾರವಾದಂತಹ ಸಂದರ್ಭದೊಳಗೆ ಇಂದ್ರಾದಿ ದೇವತೆಗಳು ಆ ರಾಕ್ಷಸನ ಮುಂದೆ ಯುದ್ಧದಲ್ಲಿ ಸೋಲ್ತಾರೆ. ಯಾಕೆ? ಬ್ರಹ್ಮದೇವರ ವರ. ಸೊ ಹೀಗೆ ವರವನ್ನು ಪಡೆದಂತಹ ಆ ರಾಕ್ಷಸನ ಹೆಸರೇ ವೃತ್ರಾಸುರ. ಆ ವೃತ್ರಾಸುರ ಮಾಡಿದಂತಹ ಆಕ್ರಮಣಕ್ಕೆ ಸೋತು ನಲುಗಿ ಹೋಗಿದ್ರು ಎಲ್ಲ ದೇವತೆಗಳು.
ಸೊ ಅಂತಹ ಪರಾಕ್ರಮಿಯಾಗಿರ್ತಕ್ಕಂತಹ ರಾಕ್ಷಸನನ್ನು ಸೋಲಿಸೋದು ಹೆಂಗೆ ಅಂತನ್ನೋದೇ ಯಕ್ಷ ಪ್ರಶ್ನೆಯಾಗಿತ್ತು ಪ್ರತಿಯೊಬ್ಬರಿಗೂ. ಆ ಯಕ್ಷ ಪ್ರಶ್ನೆಯ ಸಂದರ್ಭ ಯಾಕೆ ಬಂತು ಅಂತಂತಂದರೆ, ಎಲ್ಲ ದೇವಾನುದೇವತೆಗಳು ಸೇರಿಕೊಂಡು ಆ ಏನು ವಜ್ರಗಳಿದ್ದು, ಆಯುಧಗಳಿದ್ದು, ಯಂತ್ರಗಳಿಂದ ಬಂದಿದ್ದು, ತಂತ್ರಗಳಿಂದ ಬಂದಿದ್ದು ಅದೆಲ್ಲವನ್ನು ಕೂಡ ಸಮರ್ಪಣೆ ಮಾಡಿಬಿಟ್ಟಿದ್ರು. ಸೊ ಇಂತಹ ಸಮರ್ಪಿತವಾಗಿ ಅದಿದ್ದದ್ದು ಯಾರ ಹತ್ರ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಿದ್ದದ್ದೇ ದದೀಚಿ ಮಹರ್ಷಿಗಳ ಹತ್ರ. ಸೊ ದದೀಚಿ ಮಹರ್ಷಿಗಳ ಹತ್ರ ಬಂದು ಅದನ್ನು ಕೇಳಿದರು. ಏನಂತ? ಇಲ್ಲ, ಮತ್ತು ಈ ರೀತಿಯಾಗಿ ನಿಮ್ಮ ಹತ್ರ ಆಯುಧಗಳನ್ನೆಲ್ಲ ನಾವು ಇಟ್ಟು ಹೋಗಿದ್ವಿ, ಅದನ್ನು ದಯವಿಟ್ಟು ನಮಗೆ ದಯಪಾಲಿಸ್ರಿ, ಮತ್ತೆ ಹೋರಾಡುವಂತಹ ಒಂದು ಪರಿಸ್ಥಿತಿ ಬಂದು ನಿರ್ಮಾಣವಾಗಿದೆ. ಆಗ ದದೀಚಿ ಮಹರ್ಷಿಗಳು ಹೇಳಿದರು, ನೀವು ಇಟ್ಟು ಭಾಳ ದಿವಸ ಆಗಿಬಿಟ್ಟಿತ್ತು, ಹೀಗಾಗಿ ಅವೆಲ್ಲವೂ ತುಕ್ಕು ಹಿಡಿಬಾರ್ದು ಅಂಥೇಳಿ ನಾನು ಅದನ್ನೆಲ್ಲವನ್ನು ಆಪೋಷಣ ಮಾಡಿ ಕುಡಿದು ಬಿಟ್ಟಿದ್ದೇನೆ ಅಂತ ಅಂದ್ಕೊಳ್ಳೇನೆ. ಮತ್ತು ಹಂಗಿದ್ರೆ ನಮಗೆ ಬೇಕಲ್ಲ, ಅವನ್ನ ನಾವು ಹೆಂಗೆ ಪಡಿಬೇಕು ಹೊಳ್ಳಿ ಅಂತ ಕೇಳಿದಾಗ ಆಗ ದದೀಚಿ ಋಷಿಗಳು ಹೇಳ್ತಾರೆ, ಏನು ಅಂಜು ಕಾರಣವಿಲ್ಲ, ಯಾವುದೇ ರೀತಿಯಾದಂಥ ಭಯಬೇಡ, ನಾರಾಯಣನ ಸ್ಮರಣೆಯನ್ನು ಮಾಡಿ ನನ್ನ ದೇಹವನ್ನು ನಾನು ತ್ಯಾಗ ಮಾಡಿಬಿಡ್ತೇನೆ, ನನ್ನ ವಜ್ರಪಂಜರ ಏನಿದೆ ಆ ವಜ್ರಪಂಜರದಿಂದ ನೀವು ವಜ್ರಾಯುಧವನ್ನು ತಯಾರು ಮಾಡಿಕೋ ಅಂಥೇಳಿ ಇಂದ್ರನಿಗೆ ಆ ದದೀಚಿ ಮಹರ್ಷಿಗಳು ಹೇಳ್ತಾರೆ. ನೋಡ್ರಿ, ಲೋಕ ಕಲ್ಯಾಣ ಅಂಥೇಳಿ ಬಂದಾಗ ನಾವು ನಮ್ಮ ಪ್ರಾಣವನ್ನೂ ಕೂಡ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿರಬೇಕು ಅಂತನ್ನೋದು ನಮಗೆ ಸಾಕ್ಷಿ ಸಿಗೋದೇ ದದೀಚಿ ಮಹರ್ಷಿಗಳ ಒಂದು ಅದ್ಭುತವಾದಂತಹ ಕಥೆಯಿಂದ. ಲೋಕ ಕಲ್ಯಾಣಕ್ಕಾಗಿ ದದೀಚಿ ಮಹರ್ಷಿಗಳು ಏನು ಮಾಡಿದರು ಅಂತಂದರೆ, ತಮ್ಮ ದೇಹತ್ಯಾಗವನ್ನು ಮಾಡಿದರು, ಭಗವಂತನ ಸ್ಮರಣೆಯನ್ನು ಮಾಡಿದರು. ಆ ಭಗವಂತನ ನಾಮಸ್ಮರಣೆಯಿಂದ ಅವರ ದೇಹದಲ್ಲಿರ್ತಕ್ಕಂಥ ಆಸ್ತಿ ಪಂಜರವೇ ವಜ್ರಾಯುಧವಾಗಿ ಕಾಣಿಸ್ಕೊಂತು. ಆ ವಜ್ರಾಯುಧವನ್ನು ತೆಗೆದುಕೊಂಡು ಇಂದ್ರ ಹೋರಾಡಲಿಕ್ಕೆ ಹೊರಟಾಗ ಆ ವೃತ್ರಾಸುರನ ಸಂಹಾರ ಆಯಿತು. ಸೊ ಇದೆಲ್ಲವನ್ನು ಗಮನಿಸಿದಾಗ ನಮಗೆ ಗೊತ್ತಾಗೋದೇನು ಅಂತಂದರೆ, ಭಗವಂತನ ಶಕ್ತಿ ಎಷ್ಟು, ಭಗವದ್ಭಕ್ತರ ಶಕ್ತಿ ಎಷ್ಟು ಅಂತ. ಸೊ ಜಗತ್ತಿನೊಳಗೆ ಭಗವದ್ಭಕ್ತಿಯೇ ಎಲ್ಲದಕ್ಕೂ ಮೂಲ. ಸೊ ಅದಕ್ಕೆ ಯಾವನು ಧರ್ಮ ಮಾಡ್ಕೊಳ್ತಾ ಇರ್ತಾನೆ ಅವನಿಗೆ ಯಾರ ಅಂಜಿಕೆಯೂ ಇಲ್ಲ. ರೂಲ್ಸ್ ಫಾಲೋ ಮಾಡೋವಂಥವ್ನಿಗೆ ಯಾರ್ದಾರ ಅಂಜಿಕೆ ಇರ್ತದನು? ಇಲ್ಲ, ಯಾರ ಅಂಜಿಕೆನೂ ಇರೋದಿಲ್ಲ. ಹೆಲ್ಮೆಟ್ ಹಾಕ್ಕೊಂಡಿದ್ರಿ, ಲೈಸೆನ್ಸ್ ಇತ್ತು, ಇನ್ಶೂರೆನ್ಸ್ ಇತ್ತು, ಎಲ್ಲನೂ ಇತ್ತು ಅಂತಂದಾಗ ಪೊಲೀಸ್ ಎಷ್ಟು ಬೇಕಾದಷ್ಟು ಜನ ಬಂದರೂ ನೀವು ಹೆದರೋದಿಲ್ಲ. ಅದರೊಳಗೆ ಒಂದು ಯಾವ್ರ ಇದ್ದಿದ್ದಿಲ್ಲ ಅಂತಂತಂದ್ರೆ ಅವಾಗ ಹೆದರಿಕೆ ಬರ್ತದೆ. ಹಾಗೆ ಈ ಒಂದು ಭೂಮಿಯೊಳಗೆ ನಾವು ಬಂದಾಗ ನಮಗೆ ಹೆದರಿಕೆ ಯಾವಾಗಿರೋದಿಲ್ಲ ಅಂತಂದರೆ, ಯಾವಾಗ ಭಗವಂತನ ನಾಮಸ್ಮರಣೆ ಬಾಯಿಯಲ್ಲಿರ್ತದೆ, ಭಗವಂತನ ಬಗ್ಗೆ ಪ್ರೇಮ ಹೃದಯದಲ್ಲಿ ಇರ್ತದೆ, ನಾನು ಧರ್ಮದಿಂದಿದ್ದೇನೆ ಅಂತನ್ನುವಂತಹ ವಿಶ್ವಾಸ ನಮಗಿರ್ತದೆ, ಆವಾಗ ಯಾವುದೇ ಕಾರಣಕ್ಕೂ ಮನುಷ್ಯ ಹೆದರುವುದಿಲ್ಲ. ಸೊ ಭಯ ಅಂತನ್ನೋದು ಯಾವಾಗ ಬರ್ತದೆ ಈ ಭೂಮಿಯೊಳಗೆ ಅಂತಂತಂದರೆ, ದೇವರ ಮೇಲೆ ವಿಶ್ವಾಸ ಕಡಿಮೆ ಆದಾಗ ಭಯ ಬರ್ತದೆ, ದೇವರ ಮೇಲೆ ಭಕ್ತಿ ಕಡಿಮೆ ಆದಾಗ ಭಯ ಹುಟ್ಟುತ್ತದೆ. ಸೊ ಅದಕ್ಕೆ ದೇವರ ಮೇಲೆ ನೀವು ಎಲ್ಲರೂ ಫಿಕ್ಸ್ ಅಂದ್ಕೊಂಡ್ಬಿಡ್ರಿ, ಇದನ್ನೊಂದು ಒಂದು ಸ್ಟ್ರಾಟಜಿ ಇಟ್ಕೊಂಡ್ಬಿಡ್ರಿ ಜೀವನದೊಳಗೆ. ಏನು ಅಂತಂದರೆ, ಭಗವಂತನ ಮೇಲೆ ಭಕ್ತಿ ಕಡಿಮೆ ಆದಾಗ ನಮ್ಮಲ್ಲಿ ಭಯ ಹುಟ್ಟುತ್ತದೆ. ಸೊ ನಮ್ಮ ಜೀವನದೊಳಗೆ ಭಯಗಳು ಜಾಸ್ತಿ ಆಗ್ತಾ ಇದೆ, ನಾ ಹೆದರಿಕೆಯಿಂದ ಇರ್ತಾ ಇದ್ದೇನೆ, ಏನೋ ಒಂಥರ ಕಸಿಬಿಸಿ ಆಗ್ಲಿಕ್ಕತ್ತದ, ಕಷ್ಟಗಳು ಬರ್ಲಿಕ್ಕತ್ತಾವ ಅಂತಂತಂದ್ರೆ ಭಗವಂತನ ಮೇಲೆ ನನಗೆ ವಿಶ್ವಾಸ ಕಡಿಮೆ ಆಗಿದೆ, ಅದನ್ನು ನಾನು ಜಾಸ್ತಿ ಮಾಡ್ಕೊಳ್ಬೇಕು, ದೇವರಿದ್ದಾನ ನೋಡ್ಕೋತಾನ ಅಂಥೇಳಿ ಮುನ್ನುಗ್ತಾ ಇರಬೇಕು. ಅದಕ್ಕೆ ದಾಸರು ಬಹಳ ಸುಂದರವಾಗಿ ಹೇಳ್ತಾರೆ, ಏನು? ಚಿಂತ್ಯಾಕ ಮಾಡತಿದಿ ಚಿನ್ಮಯನಿದ್ದಾನೆ, ಚಿಂತಾರತ್ನನೆಂಬೋ ಅನಂತನಿದ್ದಾನೆ, ಚಿಂತ್ಯಾಕ ಮಾಡತಿದಿ ಚಿನ್ಮಯನಿದ್ದಾನೆ. ಪರಮಾತ್ಮ ಎಲ್ಲ ಕಡೆಗೂ ಇದ್ದಾನೆ, ಎಲ್ಲ ಠಾವಿನಲ್ಲಿ ಇದ್ದಾನೆ, ನಮ್ಮನ್ನು ಕಾಯುವಂತಹ ಲಕ್ಷ್ಮೀ ನಲ್ಲನಿದ್ದಾನೆ ಅಂಥೇಳಿ ನಾವು ಭಗವಂತನ ಸ್ಮರಣೆಯನ್ನು ಮುಖ್ಯ ಧ್ಯೇಯೋದ್ದೇಶವಾಗಿಟ್ಕೊಂಡಾಗ ಎಷ್ಟು ದೇಹ ತ್ಯಾಗ ಮಾಡಿದರೂ ನಮ್ಮ ಒಳಗಡೆ ಇರತಕ್ಕಂತಹ ಒಂದು ಹೋರಾಟದ ಶಕ್ತಿ ಜಾಗೃತವಾಗಿ ನಾವು ಯಾವುದನ್ನು ಬೇಕಾದರೂ ಪಡೆಯಬಹುದು ಅಂತನ್ನುವಂತಹ ಆತ್ಮವಿಶ್ವಾಸ ನಮ್ಮಲ್ಲಿ ಮೂಡ್ತದೆ. ಸೊ ಇಂತಹ ದದೀಚಿ ಮಹರ್ಷಿಗಳನ್ನು ನೋಡಿದಾಗ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಅವರು ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ. ಆ ದದೀಚಿ ಮಹರ್ಷಿಯ ಮಗನೇ ಪಿಪ್ಪಲಾದ. ಸೊ ಭಾಳ ಏನಿಲ್ಲ, ಸಣ್ಣ 3 ತಿಂಗಳದ್ದು ಕೂಸಿರ್ತಾನೆ ಪಿಪ್ಪಲಾದ. ಆ ಪಿಪ್ಪಲಾದರ ಮಹರ್ಷಿಗಳು. ಸೊ ಅಂತಹ ಪಿಪ್ಪಲಾದ ಮಹರ್ಷಿಗಳನ್ನು 3 ತಿಂಗಳ ಹಸುಗೂಸನ್ನು ತಾಯಿ ಏನು ಮಾಡ್ತಾಳೆ ಅಂತಂತಂದ್ರೆ ವೃಕ್ಷಕ್ಕೆ ಕಟ್ಟಿ, ತಾನೂ ಕೂಡ ಆ ದದೀಚಿ ಮಹರ್ಷಿಗಳು ತೀರಿ ಹೋದಾಗ ಸಹಗಮನವನ್ನು ಹೊಂತಾರೆ, ಸತಿ ಪ್ರವೇಶವನ್ನು ಮಾಡ್ತಾರೆ. ಆಗ ಪಿಪ್ಪಲಾದ ಋಷಿಗಳು ಬಹಳ ದಾರುಣತೆಯಿಂದ ಅವರ ಪರಿಸ್ಥಿತಿ ಕೂಡಿಬಿಡ್ತು. ಯಾಕೆ? 3 ತಿಂಗಳ ಹಸುಗೂಸು, ಹಸಿವೆ, ಬಾಯಾರಿಕೆ, ನೀರಡಿಕೆಗೆ ಯಾವುದೇ ರೀತಿಯಾದಂಥ ಆಸ್ಪದ ಇಲ್ಲ. ಅಂಥ ಸಂದರ್ಭದೊಳಗೆ ಪಿಪ್ಪಲಾದ ಋಷಿಗಳಿಗೆ ಆಶ್ರಯವಾಗಿದ್ದೇ
ಹತ್ತಿ ಹಣ್ಣಿನ ಗಿಡ. ಹೀಗಾಗೇ ಆ ಹತ್ತಿ ಹಣ್ಣಿನಿಂದ ಬರ್ತಕ್ಕಂಥ ಹಣ್ಣುಗಳನ್ನು ತಿಂದು ಹಾಲು ಕುಡಿದು ಏನೇನೋ ಮಾಡಿ ಹೆಂಗೋ ಮಾಡಿ ಒಂದು ಸ್ವಲ್ಪ ದೊಡ್ಡವರಾಗ್ತಾರೆ. ಹಸಿವೆ ಬಾಯಾರಿಕೆ ನೀರಡಿಕೆಗಳನ್ನೆಲ್ಲ ಅವರು ತೀರಿಸ್ಕೊಳ್ತಾರೆ. ನಾರದರ ಭೇಟಿ ಆಗ್ತಾರೆ. ನಾರದರ ಭೇಟಿಯಾದಂತಹ ಸಂದರ್ಭದೊಳಗೆ ಆ ಮಗುವಿಗೆ ಕೇಳ್ತಾರೆ, ಯಾರು ನೀನು? ಆಗ ಅವ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನನ್ನ ಚಿಕ್ಕವನಿದ್ದಾಗಿಂದ ಹಿಡ್ಕೊಂಡು ಇಲ್ಲಿನವರೆಗೆ, ನನಗೆ ಬುದ್ಧಿ ಬೆಟ್ಟಾಗಿಂದ ಹಿಡ್ಕೊಂಡು ಇಲ್ಲಿವರೆಗೆ ಈ ಕಾಡೇ ನನಗೆ ಒಂದು ರೀತಿ ಮನೆ ಆಗಿದೆ. ಈ ವೃಕ್ಷವೇ ನನಗೆ ಠಾವಾಗಿದೆ. ನನಗೆ ತಿಳುವಳಿಕೆ ಬಂದಾಗ ಒಂದು ವಸ್ತ್ರ ಮಾತ್ರ ನನ್ನ ಕಣ್ಣಿಗೆ ಕಾಣ್ತಿತ್ತು. ಸೊ ಈ ರೀತಿಯಾಗಿ ನಾನು ಅದನ್ನು ನೋಡಿದ್ದೇನೆ. ಬಹುಶಃ ಆ ವಸ್ತ್ರವೇ ನನ್ನ ತಂದೆ, ವಸ್ತ್ರವೇ ನನ್ನ ತಾಯಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಆಗ ನಾರದ ಋಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಎಲ್ಲ ಜಗತ್ತಿನ ವ್ಯಾಪಾರವನ್ನು ನೋಡ್ತಾ ಬಂದಂಥವರು ತಮ್ಮ ದಿವ್ಯ ದೃಷ್ಟಿಯಿಂದ ಈ ಮಗುವಿನ ಹಿನ್ನೆಲೆಯನ್ನು ನೋಡ್ತಾರೆ. ಆಗ ಅವರಿಗೆ ಗಾಬರಿ ಆಗ್ತದೆ. ಎಂತಹ ಎಲ್ಲ ಸನ್ನಿವೇಶಗಳ ನಡೆದುವು. ಲೋಕ ಕಲ್ಯಾಣಕ್ಕಾಗಿ ತಂದೆ ದೇಹತ್ಯಾಗ ಮಾಡಿದರೆ ತಾಯಿ ಸಹಗಮನವನ್ನು ಹೊಂದಿ ಈ ಮಗುವನ್ನು ಈ ವೃಕ್ಷಕ್ಕೆ ಕಟ್ಟಿ ಹೋದ್ರಲ್ಲ ಅಂತ. ಸೊ ಆಗ ಪಿಪ್ಪಲಾದ ಋಷಿಗಳು ಹೇಳ್ತಾರೆ, ನನ್ನ ವೃತ್ತಾಂತ ಏನು ಅಂಥೇಳಿ ಕೇಳಿದಾಗ, ಇದು ನಿನ್ನ ವೃತ್ತಾಂತ ಅಂಥೇಳಿ ನಾರದರು ಅವರಿಗೆ ಅದನ್ನು ತೋರಿಸ್ಕೊಡ್ತಾರೆ. ಆಗ ಪಿಪ್ಪಲಾದ ಋಷಿಗಳಿಗೆ ಕೋಪ ಬರ್ತದೆ. ನಮ್ಮ ತಂದೆಯ ಸಾವಿಗೆ ಏನು ಕಾರಣ ಆಯಿತು ಅಂತ ಕೇಳಿಕೊಂಡಾಗ ಆಗ ಹೇಳ್ತಾರೆ, ಶನಿ ಮಹಾದಶಾನೇ ನಿಮ್ಮ ತಂದೆಯ ಸಾವಿಗೆ ಕಾರಣ. ಅವರು ಯದ್ಯಪಿ ಲೋಕ ಕಲ್ಯಾಣಾರ್ಥವಾಗಿ ಅವರು ತಮ್ಮ ದೇಹತ್ಯಾಗವನ್ನು ಮಾಡಿದರು, ಆದರೆ ಮುಖ್ಯ ಕಾರಣ ಏನು ಅಂತಂತಂದರೆ ಶನಿದೇವರ ಸಂಚಾರ. ಆ ಶನಿ ಮಹಾದಶಾದೊಳಗೇ ನಿಮ್ಮ ತಂದೆಯವರ ಜೀವ ಏನಿದೆ ಅದು ಹೋಯಿತು. ಹೌದಾ? ಹಾಗಿದ್ರೆ ನಾನು ಇವತ್ತಿನಿಂದ ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಉದ್ದೇಶ ಏನು ಅಂತ ಕೇಳಿದಾಗ ಆಗ ಹೇಳಿದರು, ಉದ್ದೇಶವನ್ನು ನಾನು ಹೇಳೋದಿಲ್ಲ. ಪಿಪ್ಪಲಾದ ಋಷಿಗಳು ಹೇಳ್ತಾರೆ, ಉದ್ದೇಶ ಹೇಳೋದಿಲ್ಲ, ಆದರೆ ನಾನು ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ ಅಂಥೇಳಿ ಕಠೋರವಾದಂತಹ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬ್ರಹ್ಮದೇವರು ಪ್ರತ್ಯಕ್ಷರಾಗ್ತಾರೆ. ಪ್ರತ್ಯಕ್ಷರಾದ ತಕ್ಷಣ ಪಿಪ್ಪಲಾದ ಋಷಿಗಳು ಕೇಳುವಂಥದ್ದು, ಸ್ವಾಮಿ ನನಗೇನು ಅನುಗ್ರಹ ಮಾಡಿರಿ ಅಂತಂದ್ರೆ, ನನ್ನ ದೃಷ್ಟಿಯಿಂದ ನಾನು ಯಾರನ್ನು ಬೇಕಾದರೂ ಸುಟ್ಟು ಒಗಿಬಹುದು, ಅಷ್ಟು ಘೋರವಾದಂಥ ತಪಸ್ಸು ಮಾಡಿದ್ದೇನೆ, ಇದೇ ನೀವು ನನಗೆ ಕೊಡ್ತಕ್ಕಂತಹ ವರ ಅಂತ. ಸರಿ ಅಂಥೇಳಿ ಬ್ರಹ್ಮದೇವರು ತಾಸ್ತು ಅಂತ ವರವನ್ನು ಕೊಟ್ಟಾಗ ಮೊಟ್ಟ ಮೊದಲ ಕೆಲಸ ಮಾಡಿದ್ದು ಪಿಪ್ಪಲಾದ ಋಷಿಗಳು ಏನು ಅಂತಂತಂದ್ರೆ ಶನಿದೇವರನ್ನು ಕರೆಸ್ಕೊಂಡ್ರು. ಶನಿದೇವರನ್ನು ಕರೆಸ್ಕೊಂಡು ಅವರೇನು ಮಾಡಿದರು ಅಂತಂತಂದ್ರೆ ಶನಿದೇವರ ಪಾದವನ್ನು ದಿಟ್ಟಿಸಿ ನೋಡಲಿಕ್ಕೆ ಪ್ರಾರಂಭ ಮಾಡಿದರು. ಯಾವಾಗ ಶನಿದೇವರ ಪಾದವನ್ನು ದಿಟ್ಟಿಸಿ ನೋಡಲಿಕ್ಕೆ ಪ್ರಾರಂಭ ಮಾಡಿದರೂ ಅವರ ತಪಸ್ಸಿನ ಅಗ್ನಿಯಿಂದ ಶನಿದೇವರ ಪಾದದಿಂದ ಒಂದು ಸ್ವಲ್ಪ ಬೆಂಕಿ ಹತ್ತಲಿಕ್ಕೆ ಪ್ರಾರಂಭ ಆಯಿತು. ಜ್ವಾಲೆ ಬರಲಿಕ್ಕೆ ಪ್ರಾರಂಭ ಆಯಿತು. ಬೆಂಕಿ ಜ್ವಾಲೆ ಆಯಿತು. ಜ್ವಾಲೆ ಆಗಿ ಶನಿದೇವರು ಸುಡಲಿಕ್ಕೆ ಪ್ರಾರಂಭ ಆದರು. ಶನಿದೇವರು ಎಲ್ಲೆಲ್ಲೂ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಓಡತೊಡಗಿದರು, ನಿಲ್ಲತೊಡಗಿದರು, 3 ಲೋಕವನ್ನು ಸಂಚಾರ ಮಾಡಿದರು. ಎಲ್ಲಿ ಹೋದರೂ ಕೂಡ ಇವರ ದೃಷ್ಟಿ ಅವರ ಮೇಲೆ ಬೀಳೋದೆ. ಸೊ ಹೀಗಾದಾಗ ಶನಿದೇವರಿಗೆ ಬಹಳ ಗಾಬರಿ ಆಯಿತು. ಇಡೀ ಲೋಕಕ್ಕೇನೆ ಗಾಬರಿ ಆಯಿತು. ಏನಪ್ಪ 9 ಗ್ರಹಗಳು ಹೋಗಿ ಎಲ್ಲಿ 8 ಗ್ರಹಗಳಾಗ್ಬಿಡ್ತಾವೇನೋ ಅಂತ. ಆಗ ಎಲ್ಲರೂ ಕೂಡ ಈ ಗಾಬರಿಗೊಂಡಂತಹ ಸನ್ನಿವೇಶದೊಳಗೆ ಬ್ರಹ್ಮದೇವರು ಬಂದು ಹೇಳ್ತಾರೆ, ಅಪ್ಪ ಈ ವರ ಬಿಟ್ಟು ಬೇರೆ ಏನಾದರೂ ಕೇಳ್ಕೊ, ನವಗ್ರಹಗಳಲ್ಲಿ ಶನಿ ಬಹಳ ಪ್ರಸ್ತುತನಾಗಿದ್ದಾನೆ, ಅವನನ್ನು ತೆಗೆದು ಹಾಕಲಿಕ್ಕೆ ಸಾಧ್ಯವಿಲ್ಲ, ಇದೊಂದು ಬಿಟ್ಟು ಏನಾದರೂ ಕೇಳ್ಕೊ ಅಂತ ಹೇಳಿದಾಗ ಆಗ ಪಿಪ್ಪಲಾದ ಋಷಿಗಳು ವರವನ್ನು ಕೇಳ್ತಾರೆ. ಏನಂತ ವರ ಕೇಳ್ತಾರೆ ಅಂತಂತಂದ್ರೆ, ಶನಿರ್ ಮಹಾದಶದೊಳಗೆ ಏನು ಶನಿ ಮಹಾದಶ ನೋಡ್ತೇವೆ, ಅದರೊಳಗೆ ಯಾವುದೇ ರೀತಿಯಾದಂತಹ ಸಾವುಗಳು ಸಂಭವಿಸಬಹುದು ಅಂತನ್ನೋದನ್ನು ಹೇಳ್ತಾರೆ. ನೋಡ್ರಿ ಎಂತಹ ವರ ಕೇಳಿಕೊಂಡ್ರು. ಸಾವುಗಳು ಸಂಭವಿಸಬಾರ್ದು ಅಂತ ಕೇಳ್ತಾರೆ. ಅಕಸ್ಮಾತಾಗಿ ಸಾವು ಸಂಭವಿಸಿದ್ರೂ ಕೂಡ ಅಲ್ಲಿ ಒಂದು ವ್ಯವಸ್ಥೆ ಆಗಬೇಕು. ಏನು ಅಂತಂದ್ರೆ ಚಿಕ್ಕ ಮಕ್ಕಳು ಅನಾಥರಾಗಬಾರದು. ನೋಡ್ರಿ ಎಂತಹ ವರ. ಇದಕ್ಕೆ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂತಹ ವರ ಅಂತ. ಅಂದ್ರೆ ತಾವು ಅನುಭವಿಸಿದಂತಹ ಕಷ್ಟ ಬೇರೆಯವ್ರಿಗೆ ಆಗಬಾರ್ದು ಅಂತನ್ನೋದೇ ಅವರ ಉದ್ದೇಶವಾಗಿತ್ತು. ಇಂತಹ ಪಿಪ್ಪಲಾದ ಋಷಿಗಳು ಈ ವರವನ್ನು ಕೇಳಿಕೊಂಡು ಮತ್ತೆ ಪುನಃ ಕೇಳ್ತಾರೆ. ಏನು ಅಂತಂತಂದ್ರೆ ಶನಿದೇವರ ಅನುಗ್ರಹ ಎಲ್ಲರಿಗೂ ಸಿಗಬೇಕು. ಹೆಂಗೆ ಸಿಗಬೇಕು ಅಂತಂತಂದ್ರೆ ಅವರಿಗೆ ಶಿಕ್ಷೆ ಆಗಬೇಕು. ತಕ್ಷಣದಲ್ಲಿ ಈ ಭೂಮಿಯಲ್ಲಿನೇ ಅವ್ರಿಗೆ ಶಿಕ್ಷೆ ಆಗಬೇಕು. ಆದರೆ ಸಾವು ನೋವುಗಳು ಆಗಬಾರ್ದು ಅಂಥೇಳಿ. ಆಗ ಬ್ರಹ್ಮದೇವರಂತಾರೆ, ಆ ರೀತಿಯಾಗಿ ಸಾಧ್ಯ ಆಗೋದಿಲ್ಲ. ಒಂದೇ ವರ ಏನದ, ಅನಾಥ ಆಗಬಾರ್ದು ಅಂತನೋ ವರ ಏನದಲ್ಲ, ಅದನ್ನು ನಾನು ದಯಪಾಲಿಸ್ತೇನೆ ಅಂಥೇಳಿ ದಯಪಾಲಿಸಿ ಕೊಟ್ಟಿದ್ದಾರೆ. 2ನೇ ವರದ ಬದಲಾಗಿ ಮತ್ತೆ ಲೋಕ ಕಲ್ಯಾಣಾರ್ಥವಾಗಿ ಶನಿದೇವರ ಅನುಗ್ರಹದ ದೃಷ್ಟಿ ಇರಬೇಕು ಅಂತನ್ನುವುದನ್ನು ಕೇಳ್ತಾರೆ. ಹೀಗೆ ಪಿಪ್ಪಲಾದ ಋಷಿಗಳ ಒಂದು ಯಶೋಗಾಥೆಯನ್ನು ಕೇಳ್ತೇವೆ. ಪಿಪ್ಪಲಾದ ಮಾಡಿದಂತಹ ಒಂದು ಶನಿ ಸ್ತೋತ್ರವನ್ನು ನಾವು ಕೇಳ್ತೇವೆ. ಸೊ ಇದೆಲ್ಲವನ್ನು ನಾವು ಗಮನದೊಳಗೆ ಇಟ್ಕೊಂಡಾಗ ನಮಗೆ ಗೊತ್ತಾಗೋದೇನು ಅಂತಂದ್ರೆ, ಋಷಿಗಳು ಮುನಿಗಳು ಲೋಕ ಕಲ್ಯಾಣಾರ್ಥವಾಗಿ ಕೆಲಸವನ್ನು ಮಾಡಿದರು. ಈ ಸನಾತನ ಧರ್ಮ ಕಾರ್ಯಕ್ರಮವು ಕೂಡ ಲೋಕ ಕಲ್ಯಾಣಾರ್ಥವಾಗಿ ಇದೆ. ಲೋಕ ಕಲ್ಯಾಣಾರ್ಥವಾಗಿ
ಪಿಪ್ಪಲಾದ ಋಷಿಗಳು ಮಾಡಿದಂತಹ ಸ್ತೋತ್ರವನ್ನು ನಾವು ನೋಡ್ತಾ ಇದ್ದೇವೆ. ಪಿಪ್ಪಲಾದ ಕೃತ ಶನೈಶ್ಚರ ಸ್ತೋತ್ರ ಅಂತ ಇದನ್ನು ಹೇಳ್ತಾರೆ. ಸೊ ಪಿಪ್ಪಲಾದ ಋಷಿಗಳು ಪ್ರಶ್ನ ಉಪನಿಷತ್ತು ಅಂತನ್ನುವಂತಹ ಉಪನಿಷತ್ತನ್ನು ಕೂಡ ರಚಿಸಿದವರು. ಸೊ ಇಂತಹ ಅದ್ಭುತವಾಗಿರ್ತಕ್ಕಂತಹ ವಾಗ್ಮಿಯಿಂದ ಅವರ ಕಥೆಯ ವೃತ್ತಾಂತವನ್ನು ನಾವು ಕೇಳಿದ್ವಿ. ಶನಿದೇವರ ಕುರಿತಾಗಿ ಯಾವ ರೀತಿಯಾಗಿ ಅವರು ವರಗಳನ್ನು ಕೇಳಿದರು ಅಂತನ್ನೋದನ್ನು ನಾವು ತಿಳಿದುಕೊಂಡ್ವಿ. ಇಷ್ಟೆಲ್ಲ ವೃತ್ತಾಂತ ನಾನು ನಿಮಗೆ ಯಾಕೆ ಹೇಳಿಕತ್ತೇನೆ ಅಂತಂದ್ರೆ, ಬರುವ 29ನೇ ತಾರೀಕು ಮಾರ್ಚ್ ಏನು ನಾವು ನೋಡ್ತಾ ಇದ್ದೇವೆ ಇದೇ ತಿಂಗಳಲ್ಲಿ, ಸೊ ಇನ್ನೊಂದು ಬಹಳ ದಿವಸ ಇಲ್ಲ, ಕೇವಲ 6-7 ದಿವಸಗಳು ಮಾತ್ರ. ಸೊ ಇಂತಹ ಒಂದು ಸಂದರ್ಭದೊಳಗೆ ಶನಿದೇವರ ಸ್ಥಾನ ಪಲ್ಲಟವನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇಂತಹ ಶನಿದೇವರ ಸ್ಥಾನ ಪಲ್ಲಟ ನಮಗೆ ಅನುಗ್ರಹಪೂರಿತವಾಗಿರಬೇಕು ಅಂತಂತಂದರೆ ಪಿಪ್ಪಲಾದ ಋಷಿಗಳು ಮಾಡಿದಂತಹ ಸ್ತೋತ್ರದ ಪಠಣೆಯನ್ನು ಕೂಡ ನಾವು ಮಾಡಬೇಕು. ಸೊ ಇಂತಹ ಪಿಪ್ಪಲಾದ ಕೃತ ಶನೈಶ್ಚರ ಸ್ತೋತ್ರ ಅಂತನ್ನೋದು ಇವತ್ತಿನ ದಿವಸ ನಿಮಗೆ ಒಂದು ಗೂಗಲ್ ಸರ್ಚ್ ಮಾಡಿದ್ರಿ ಅಂತಂದರೆ ನಿಮಗೆ ಅದು ನೋಡಲಿಕ್ಕೆ ಸಿಗ್ತದೆ. ಸೊ ಇಂತಹ ಪಿಪ್ಪಲಾದ ಕೃತ ಶನೈಶ್ಚರ ಸ್ತೋತ್ರ ಹೇಳೋದ್ರಿಂದ ಸಾಡೆ ಸಾತಿ, ಅಷ್ಟಮ ಶನಿ, ಪಂಚಮ ಶನಿ, ಸೊ ಎಲ್ಲ ರೀತಿಯಾದಂತಹ ಶನಿದೋಷಗಳ ಪರಿಹಾರ ಸಿಗ್ತದೆ. ತಾವೆಲ್ಲರೂ ಕೂಡ ತಪ್ಪದೆ ಬರುವ ಈ ಒಂದು 29ನೇ ತಾರೀಕಿಗೆ ಪರಿವಾರ ಶನೈಶ್ಚರ ದೇವಸ್ಥಾನ ವಿಶ್ವೇಶ್ವರನಗರ ಹುಬ್ಬಳ್ಳಿಗೆ ಬರಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿಯೂ ಕೇಳ್ಕೊಳ್ತಾ ಬನ್ನಿ. ಹಾಗಿದ್ರೆ 12 ರಾಶಿಗಳ ಫಲಾಫಲಗಳನ್ನು ನೋಡಿಕೊಂಡು ಬರೋಣ. ಮೊಟ್ಟ ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಆರೋಗ್ಯದ ಎಲ್ಲ ರೀತಿಯಾದಂತಹ ಅನುಕೂಲತೆಗಳು ಪ್ರಾಪ್ತಿಯಾಗ್ತವೆ. ವಿಶೇಷವಾಗಿ ಅಧ್ಯಯನದೊಳಗೆ, ಅಧ್ಯಾಪನದೊಳಗೆ ನಿಮಗೆ ಮನಸ್ಸು ಇವತ್ತಿನ ದಿವಸ ವಾಲ್ತದೆ. ಎಲ್ಲ ರೀತಿಯಾದಂತಹ ಕಷ್ಟಗಳ ಪರಿಹಾರವಾಗ್ತದೆ. ಅನುಕೂಲಕರವಾದಂತಹ ದಿನ ಇದು. ವೃಷಭ ರಾಶಿ. ವೃಷಭ ರಾಶಿಯವರು ಇವತ್ತಿನ ದಿವಸ ತಪ್ಪದೆ ಅನ್ನದಾನಾದಿಗಳನ್ನು ಮಾಡಬೇಕು. ಎಲ್ಲ ರೀತಿಯಾದಂಥ ಅನ್ನದಾನಾದಿಗಳಿಂದ ನಿಮಗೆ ಶ್ರೇಯೋಭಿವೃದ್ಧಿ ಪ್ರಾಪ್ತಿಯಾಗ್ತದೆ. ಅನ್ನಮಾನನ್ನಾದೋ ಭವತಿ ಅಂತ ಹೇಳ್ತಾರೆ. ಸೊ ಅನ್ನ ತಿನ್ನುವಂತಹ ಸೌಭಾಗ್ಯನೂ ಸಿಗಬೇಕು, ಅನ್ನ ಕೊಡುವಂತಹ ಸೌಭಾಗ್ಯ ಸಿಗಬೇಕು. ಸೊ ಅನ್ನ ತಿನ್ನುವಂತಹ, ಅನ್ನ ಕೊಡುವಂತಹ ಸೌಭಾಗ್ಯ ನಿಮಗೆ ಇವತ್ತಿನ ದಿವಸ ಇದೆ. ಇದು ವೃಷಭ ರಾಶಿಯವರಿಗೆ ಇರತಕ್ಕಂತಹ ಫಲ. ಮಿಥುನ ರಾಶಿ. ಮಿಥುನ ರಾಶಿಯವರು ಇವತ್ತಿನ ದಿವಸ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಜಯವನ್ನು ಗಳಿಸ್ತಾ ಇದ್ದೀರಿ. ಸೊ ನಿಮಗೆ ಎಲ್ಲಿ ಹೋದರೂ ಕೂಡ ಇವತ್ತಿನ ಜಯ ಅಂತನ್ನೋದು ಶತಸಿದ್ಧ. ಸೊ ಈ ಶತಸಿದ್ಧವಾದಂತಹ ಫಲವನ್ನು ಪಡೀಲಿಕ್ಕೆ ನೀವು ಮಾಡಬೇಕಾಗಿದ್ದು ನಿಮ್ಮ ಕುಲದೇವರ ಸ್ಮರಣೆ ಹಾಗೂ ಒಂದು ದೀಪವನ್ನು ಹಚ್ಚುವಂಥದ್ದು. ಸೊ ಮಿಥುನ ರಾಶಿಯವರು ತಪ್ಪದೆ ಈ ಕರ್ಮಗಳನ್ನು ಮಾಡಿ ಇವತ್ತಿನ ದಿವಸ ಶುಭಕರವನ್ನಾಗಿ ಮಾಡಿಕೊಳ್ಳಿ. ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ಇವತ್ತಿನ ದಿವಸ ವಾಹನಗಳಿಂದ ಎಚ್ಚರಿಕೆಯಿಂದ ಇರಬೇಕು. ವಾಹನವನ್ನು ನೀವು ಅತ್ಯಂತ ಜಾಗರೂಕತೆಯಿಂದ ಓಡಿಸಬೇಕು ಮತ್ತು ವಾಹನಕ್ಕೆ ಒಂದು ನಮಸ್ಕಾರವನ್ನು ಮಾಡಿ ಇವತ್ತಿನ ದಿವಸವನ್ನು ಪ್ರಾರಂಭ ಮಾಡಿ. ಅಕಸ್ಮಾತಾಗಿ ನೀವು ವಾಹನದ ಮೇಲೆ ಜೀವನವನ್ನು ನಡೆಸ್ತಿದ್ರಿ ಅಂತಂದರೆ ತಪ್ಪದೆ 4 ಚಕ್ರಗಳಿಗೆ ಒಂದು ಲಿಂಬೆಹಣ್ಣನ್ನು ಇಟ್ಟು ಆ ವಾಹನವನ್ನು ಮುಂದೆ ತೆಗೆದುಕೊಂಡು ದೃಷ್ಟಿದೋಷವನ್ನು ಪರಿಹಾರ ಮಾಡಿಕೊಂಡು ವಾಹನವನ್ನು ಓಡಿಸಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಶನಿಯ ಸಂಚಾರವನ್ನು ನಾವು ನೋಡ್ತಾ ಇದ್ದೇವೆ. ಆ ಶನಿದೇವರ ಒಂದು ದಿಢೀರಾದಂತಹ ಸಂಚಾರದಿಂದ ನಿಮಗೆ ಇವತ್ತಿನ ದಿವಸ ಸ್ವಲ್ಪ ವಿರೋಧಗಳು ಜಾಸ್ತಿ ವ್ಯಕ್ತ ಆಗ್ತವೆ, ಶತ್ರುಗಳ ಕಾಟ. ಸೊ ಇಂತಹ ಒಂದು ಶತ್ರುಗಳ ನಾಶಕ್ಕಾಗಿ ನೀವು ಮಾಡಬೇಕಾದಂತಹ ಶನಿದೇವರ ಸ್ತೋತ್ರ ಅಂತಂದರೆ ಪಿಪ್ಪಲಾದ ಕೃತ ಶನಿದೇವರ ಸ್ತೋತ್ರ. ಸೊ ಈ ಶನೈಶ್ಚರ ಸ್ತೋತ್ರವನ್ನು ಹೇಳಿ ನಿಮ್ಮ ಎಲ್ಲ ರೀತಿಯಾದಂತಹ ಶನಿದೋಷಗಳ ಪರಿಹಾರವನ್ನು ಮಾಡಿಕೊಳ್ಳಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಶುಭಕರವಾಗಿದೆ, ಮಂಗಳಕರವಾಗಿದೆ. ಶಾಂತಯುತವಾಗಿರ್ತಕ್ಕಂತಹ ವಾತಾವರಣ ಮತ್ತು ಎಲ್ಲ ರೀತಿಯಾದಂತಹ ಪ್ರೀತಿ, ವಿಶ್ವಾಸ, ಸ್ನೇಹಗಳಿಂದ ತುಂಬಿದಂತಹ ಒಂದು ವಾತಾವರಣವನ್ನು ನಾವು ನೋಡ್ತೇವೆ. ಯಾವುದೇ ರೀತಿಯಾದಂಥ ಕಷ್ಟಗಳು, ವಿಘ್ನಗಳು, ಸಂಕಟಗಳಿದ್ದರೂ ಕೂಡ ಅದೆಲ್ಲವೂ ನಿಮಗೆ ಪರಿಹಾರವಾಗ್ತದೆ. ವಿಶೇಷವಾದಂತಹ ದಿನ ಇವತ್ತಿನ ದಿವಸ ಕನ್ಯಾ ರಾಶಿಯವರಿಗೆ ಆಗುತ್ತೆ. ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿವಸ ಎಲ್ಲ ರೀತಿಯಾದಂತಹ ಕಾರ್ಯಗಳಲ್ಲಿ ಉನ್ನತಿ ಅಂತನ್ನೋದಿದೆ. ಒಂದು ಸ್ಟೆಪ್ ಮೇಲೆ ಹೋಗ್ತೀರಿ, ಒಂದು ಸ್ಟೇಜನ್ನು ನೀವು ದಾಟ್ತೀರಿ. ಸೊ ಈ ರೀತಿಯಾಗಿ ದಾಟಿದಂತಹ ಸ್ಟೇಜ್ನೊಳಗೆ ಮುಂದೆ ಬರಬೇಕು ಅಂತಂತಂದ್ರೆ ನೀವು ಮಾಡಬೇಕಾದದ್ದು ಒಂದು ಧನ್ವಂತರಿಯ ಸ್ಮರಣೆ. ಯಾಕೆ ಅಂತಂದರೆ ಆರೋಗ್ಯದಿಂದ ಇದ್ದರೆ, ಆರೋಗ್ಯ ಅಂತನ್ನುವಂಥ ಭಾಗ್ಯ ಒಂದಿದ್ದರೆ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಸೊ ಇಂಥ ಆರೋಗ್ಯ ಭಾಗ್ಯವನ್ನು ಪಡೆದುಕೊಂಡು ಮುನ್ನಡೆಯಿರಿ ಅಂಥೇಳಿ ತಿಳಿಸ್ತಾ ಇದ್ದೀನಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ತಪ್ಪದೇ ಇವತ್ತಿನ ದಿವಸ ಶತ್ರುಗಳ ಕಾಟದಿಂದ ತಪ್ಪಿಸ್ಕೊಳ್ತೀರಿ. ಸೊ ಇಂತಹ ಶತ್ರುಗಳ ಕಾಟದಿಂದ ತಪ್ಪಿಸ್ಕೊಳ್ಳಿಕ್ಕೆ ಲಕ್ಷ್ಮೀ ನರಸಿಂಹದೇವರ ಸ್ಮರಣೆಯನ್ನು ಮಾಡಬೇಕಾದದ್ದು. ಲಕ್ಷ್ಮೀ ನರಸಿಂಹದೇವರ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳಿಂದ ಆಂತರಿಕ ಮತ್ತು ಬಾಹ್ಯವಾಗಿರ್ತಕ್ಕಂತಹ ಶತ್ರುಗಳ ನಾಶವಾಗಿ ಪರಮ ಮಂಗಳ ನಿಮಗೆ ಪ್ರಾಪ್ತಿಯಾಗ್ತದೆ. ಧನುರಾಶಿ. ಧನುರಾಶಿಯವರಿಗೆ ಇವತ್ತಿನ ದಿವಸ ಎಲ್ಲ ರೀತಿಯಾದಂಥ ಅನುಗ್ರಹಪೂರಿತವಾದಂತಹ ದಿನವಾಗಿರ್ತದೆ. ಅದಕ್ಕೆ ಈ ಅನುಗ್ರಹ ಸೇರಲಿಕ್ಕೆ ಏನು ಕಾರಣ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಇದಕ್ಕೆ ಉತ್ತರ ಇಷ್ಟೇ: ದೇವತಾ ಅನುಗ್ರಹ, ಗುರು ಅನುಗ್ರಹ ಎರಡೂ ಕೂಡ ಇದೆ, ಗ್ರಹಗಳ ಅನುಕೂಲತೆಗಳಿದೆ. ಆದ್ದರಿಂದ ಒಂದು ಒಳ್ಳೆಯ ದಿನ ನಿಮ್ಮದಾಗಲಿ. ಮಕರ ರಾಶಿ.
ಮಕರ ರಾಶಿಯವರಿಗೆ ಇವತ್ತಿನ ದಿವಸ ದಾನ ಧರ್ಮ ಮಾಡಬೇಕು ಅಂತನ್ನುವಂಥ ಮನಸ್ಸು ಇರ್ತದೆ. ಸೊ ಈ ಮನಸ್ಥಿತಿ ನಿಮ್ಮನ್ನು ಇವತ್ತಿನ ದಿವಸ ಕಾಪಾಡ್ತಾ ಇದೆ. ಆದ್ದರಿಂದ ಈ ಮನಸ್ಥಿತಿಯಿಂದ ನೀವು ಅದ್ಭುತವಾಗಿರ್ತಕ್ಕಂತಹ ಸನ್ನಿವೇಶಗಳನ್ನು ಜೀವನದೊಳಗೆ ನೋಡ್ಬೋದು. ಎಲ್ಲ ರೀತಿಯಾದಂಥ ಒಳಿತು ನಿಮಗೆ ಪ್ರಾಪ್ತಿಯಾಗ್ತದೆ. ದಾನ ಧರ್ಮವನ್ನು ತಪ್ಪದೇ ಮಾಡಿ. ಕುಂಭರಾಶಿಯವರು ಇವತ್ತಿನ ದಿವಸ ತಪ್ಪದೆ ನೀವು ಮಾಡಬೇಕಾದಂತಹ ಕೆಲಸ ಏನು ಅಂತಂತಂದರೆ, ಗೋಧಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿನ ಪದಾರ್ಥಗಳು, ಗೋಧಿ ಹಿಟ್ಟಿನ ಪದಾರ್ಥಗಳಿಂದ ಆಗುವಂತಹ ಪದಾರ್ಥಗಳನ್ನು ಮಾಡಿ ಅದನ್ನು ನೀವು ದಾನ ಕೊಡಬೇಕು. ಸೊ ಈ ರೀತಿಯಾಗಿ ದಾನ ಕೊಡೋದ್ರಿಂದ ಅದು ಸೂರ್ಯಗೆ ಸಂಬಂಧಪಟ್ಟಂತಹ ಒಂದು ಧಾನ್ಯವಾದ್ದರಿಂದ ನಿಮಗೆ ಒಂದು ಒಳ್ಳೆಯ ತೇಜಸ್ಸು, ಕಾಂತಿ ಇದೆಲ್ಲವೂ ಬರ್ತದೆ. ಇದರಿಂದ ನಿಮಗೆ ಎಲ್ಲ ರೀತಿಯಾದಂಥ ಒಳಿತು ಪ್ರಾಪ್ತಿಯಾಗ್ತದೆ. ದ್ವಾದಶ ರಾಶಿಗಳಲ್ಲಿ ಕಟ್ಟಕಡೆಯ ರಾಶಿ ಮೀನರಾಶಿ. ಹಾಗಿದ್ರೆ ಬನ್ನಿ ಮೀನರಾಶಿಯ ಫಲ ಏನು ಅಂತನ್ನೋದನ್ನು ನೋಡ್ತಾ ಹೋಗೋಣ. ಮೀನರಾಶಿಯವರಿಗೆ ಇವತ್ತಿನ ದಿವಸ ಶುಭಕರವಾದಂತಹ ದಿನ. ಸೊ ಆ ಶುಭಕರವಾದಂತಹ ದಿನದೊಳಗೆ ನೀವು ಇವತ್ತಿನ ದಿವಸ ಹೊಸ ಆರಂಭವನ್ನು ಮಾಡ್ತೀರಿ, ಹೊಸ ಪ್ರಯತ್ನಗಳಿಗೆ ನಾಂದಿ ಹಾಡ್ತೀರಿ. ಸೊ ನಿಮ್ಮ ಎಲ್ಲ ಹೊಸ ಪ್ರಯತ್ನಗಳಿಗೆ ಮತ್ತು ನಾಂದಿಗಳಿಗೆ ಇವತ್ತಿನ ದಿವಸ ಬಹಳ ಒಳ್ಳೆಯದಿದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗ್ತದೆ. ಸೊ ಇದಾಗಿತ್ತು ದ್ವಾದಶ ರಾಶಿಗಳ ಭವಿಷ್ಯ. ಮಾರ್ಚ್ 29ನೇ ತಾರೀಕು ನಿಮಗೆಲ್ಲರಿಗೂ ತಿಳಿದಂತೆ ಶನಿದೇವರ ಸ್ಥಾನಪಲ್ಲರ ದಿನ. ಅವತ್ತಿನ ದಿವಸ ಅಮಾವಾಸ್ಯೆಯೂ ಕೂಡ, ಶನಿವಾರವೂ ಕೂಡ ಬಂದಿದೆ. ಸೊ ಇಂತಹ ಒಂದು ಒಳ್ಳೆಯ ದಿನದೊಳಗೆ ನೀವು ಮಾಡಬೇಕಾದದ್ದೇನು ಅಂತಂತಂದರೆ, ಪರಿವಾರ ಶನೀಶ್ವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿಗೆ ಬಂದು ನೀವು ಆ ಶನಿದೇವರ ದರ್ಶನವನ್ನು ಮಾಡಿಕೊಳ್ಳಿ. ಬಹಳ ವಿಶೇಷವಾಗಿರ್ತಕ್ಕಂತಹ ಸ್ವಾಮಿಯ ಸನ್ನಿಧಾನ. ಈ ಒಂದು ಸನ್ನಿಧಾನದೊಳಗೆ ಯಜ್ಞ, ಹೋಮ, ತಪಸ್ಸು, ಆಚರಣೆ ಎಲ್ಲ ರೀತಿಯಿಂದ ಕೂಡಿರ್ತದೆ. ಬಹಳ ಮುಖ್ಯವಾಗಿ ನೀಲಮಣಿಯ ಸಮರ್ಪಣೆ, ಯಂತ್ರಗಳ ಸಮರ್ಪಣೆ, ಅದನ್ನು ನಿಮಗೆ ಪ್ರಸಾದ ರೂಪೇಣ ಕೊಡುವಂತಹ ವ್ಯವಸ್ಥೆ ಇದೆಲ್ಲವೂ ಕೂಡ ಇರ್ತದೆ. ತಪ್ಪಿಸದೆ ತಾವೆಲ್ಲರೂ ಕೂಡ ಬರಬೇಕು. ಮಾರ್ಚ್ 29ನೇ ತಾರೀಕು ಸನಾತನ ಧರ್ಮದ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ತಪ್ಪದೇ ಬನ್ನಿ. ಮಾರ್ಚ್ 29ನೇ ತಾರೀಕು ಪರಿವಾರ ಶನೀಶ್ವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿಗೆ. ನಮಸ್ಕಾರ, ವಂದನೆಗಳು.